ಲಾರಿ ಅಲ್ಲಮ್ಮ, ಪ್ರಾಣ ಕೊಡೋ ಲಾರಿ. ಈ ನಾಯಿ ಹೆಸರೇನಾ? ಕರಿಯ. ಕರಿಯ, ಕೇಳು ನಂದು ಒಂದು ಕಥೆ. ನಮ್ಮಮ್ಮ ನಮ್ಮ ಧರ್ಮಪ್ರಭುಗಳ ಲಾರಿ ಕೆಳಗೆ ಎತ್ತು ಸತ್ತೋದ್ಲಂತೆ. ಆವತ್ತೇ ಲಾರಿ ಚಕ್ರ ನನ್ನ ಮೇಲೆ ಹರಿದು ನಾನು ಸಾಯ್ಬೇಕಾಗಿತ್ತಂತೆ. ಆದ್ರೆ ನಾನು ಸಾಯ್ಲಿಲ್ಲ. ಅಂಥ ಧರ್ಮಪ್ರಭುಗಳಿಗೆ ಸೇರಿದ ಲಾರಿ ಇದು. ಅಲ್ಲಮ್ಮ, ನಾಯಿನ ನಡು ರಸ್ತೆಯಲ್ಲಿ ಬಿಟ್ಬಿಡೋದ? ಕಟ್ಟಾಕೋಬಾರ್ದಾಗಿತ್ತ? ಅಲ್ಲಯ್ಯ, ನಿನ್ ಲಾರಿನ ನಡು ರಸ್ತೆಯಲ್ಲಿ ಓಡಿಸ್ಕೊಂಡು ಬರೋದಾ? ಆಚೋರಿ ಓಡಿಸ್ಕೊಂಡು ಬರಬಾರ್ದು. ಓಹೋ, ಆಚೋರಿ ಓಡಿಸ್ಕೊಂಡು ಹೋಗ್ಬೇಕಾಗಿತ್ತ? ಹಾಗಾದ್ರೆ ಸರ್ಕಾರದವ್ರು ರಸ್ತೆ ಮಾಡಿಸಿರೋದು ನಿನ್ ನಾಯಿ ವಾಕಿಂಗ್ ಮಾಡೋದಕ್ಕೆ, ನಮ್ ಲಾರಿನ ಆಚೋರಿಂದ ಓಡಿಸ್ಕೊಂಡು ಹೋಗೋದಕ್ಕ? ಚೆನ್ನಾಗಿದೆ, ಒಳ್ಳೆ ಚಾಲಕ ಮಾತಾಡ್ತಾ ಇದೀಯ. ಹೌದು, ನಿನ್ ಹೆಸರೇನ? ಹೆಸರು ಕಾಳು. ಕಡ್ಲೆಕಾಳಲ್ವಾ? ಏ ಲಾರಿ ಬಾಯಿಲಿ ಏನು ನೋಡು, ಇವತ್ತು ನೀನ್ ನನ್ ಕರಿಯನ್ ಪ್ರಾಣ ಉಳಿಸ್ದೆ. ಸಂತೋಷ. ತಗೋ, ನಾಳೆ ಕಡ್ಲೆಕಾಯಿ ತಿನ್ಕೊಂಡೋಗು. ಓಹೋ, ನಿನ್ ಕರಿನ ಪ್ರಾಣ ಉಳಿಸಿದ್ದಕ್ಕೆ ಕಡ್ಲೆಕಾಯೋ? ನಿನ್ ಪ್ರಾಣನೇ ಉಳಿಸ್ಬಿಟ್ಟಿದ್ರೆ ಏನ್ ಕೊಡ್ತಿದ್ದೆ? ನನ್ ಪ್ರಾಣ ನೀನ್ ಉಳಿಸ್ದಾಗಲ್ಲ, ನೋಡ್ಕೊಳ್ಳೋಣ. ಅದು ಸರಿ, ಕಡ್ಲೆಕಾಯಿ. ನನ್ನ ಹೆಸರು ಕಡ್ಲೆಕಾಯಯ್ಯ. ಪಾರ್ವತಿ. ಪಾರ್ವತಿ ಪಾರ್ವತಿ? ನನ್ನ ಹೆಸರು ಪರಮೇಶಿ. ನಿನ್ನ ಹೆಸರು ಯಾರು ಕೇಳಿದವರು? ಅಲ್ಲ, ನೀ ಪಾರ್ವತಿ ಅಂದ್ರೆ ನಾ ಪರಮೇಶಿ ಅಂತಂದ. ಅಲ್ಲ, ನನ್ನ ಹೆಸರೇ ಪರಮೇಶಿ. ಅದು ಸರಿ ಪಾರ್ವತಿ, ನೀ ದಿನ ಇಲ್ಲೇ ಕೂತ್ಕೊಂಡಿರ್ತೀಯ? ಬೆಳಿಗ್ಗೆ ಹೊತ್ತು ಮಾತ್ರ ಇಲ್ಲಿ. ಮಧ್ಯಾಹ್ನ ಹೊತ್ತು? ಅದೋ ಅಲ್ಲಿ ಸ್ಕೂಲ್ ಕಾಣಿಸ್ತಾ ಇದೆ ನೋಡು, ಅಲ್ಲಿ. ಸಂಜೆ ಹೊತ್ತು? ಲಾಲ್ಬಾಗ್. ನಿನ್ಗೆ ನಾನು ಬೆಳಿಗ್ಗೆ ಹೊತ್ತಲ್ಲಿ ಇರ್ತೀನಿ, ಮಧ್ಯಾಹ್ನದಲ್ಲಿ ಇರ್ತೀನಿ, ರಾತ್ರಿಯಲ್ಲಿ ಇರ್ತೀನಿ ಅಂತ. ಅದಕ್ಕೆ ಯಾತಕ್ಕೆ ಇಷ್ಟೊಂದು ತಾಳ ಹೊಡ್ಕೊತಾ ಇದೀಯಾ? ನಾ ಎಲ್ಲಿರ್ತೀಯ ಅಂತ ಕೇಳ್ದಪ್ಪ, ಅದೇ ಒಂದು ದೊಡ್ಡ ತಪ್ಪ. ಅಂದ್ರೆ ಬೆಳಿಗ್ಗೆ ಹೊತ್ತು ಇಲ್ಲಿ, ಮಧ್ಯಾಹ್ನದ ಹೊತ್ತು ಸ್ಕೂಲ್ ನಲ್ಲಿ, ಸಂಜೆ ಹೊತ್ತು ಲಾಲ್ಬಾಗ್ನಲ್ಲ? ಸರಿನಾ? ಬರ್ಲಾ? ಹೋಗು. ಬರ್ತೀನಿ. ಹೋಗು. ಬರ್ತೀನಿ ಕಡ್ಲೆಕಾಯ್. ಓ ಪಾರ್ವತಿ, ಬರ್ತೀನಿ. ಅಂಗಡಿ ನಮೇಲೆ ಯಾವನೇ ಅವನು? ನನ್ನೇ ಅಂಗಡಿ ಎತ್ತು ಅನ್ನೋನು. ನೋಡಿದ್ರೆ ಕಾಣಲ್ವಾ? ನಾವು ಕಾರ್ಪೊರೇಷನ್ ಅವರು. ತಿನ್ನೋ ಪದಾರ್ಥಗಳನ್ನ ಈ ರೀತಿ ಇಟ್ಟು ಮಾಡ್ಕೊಡುದು, ಗೊತ್ತಾಯ್ತಾ? ಬರ ತಗೊಳ್ಳಲ್ಲ. ಯಾವನ್ನೇ ಅವನು? 2 ರೂಪಾಯಿ ಕೊಟ್ಟು 3 ಸೌತೆಕಾಯಿ ತಗೊಂಡು ಬಿಟ್ಟು ಅನ್ಕೊಂಡಿದ್ದೀನಿಯಾ? ನಮ್ಮಂತ ಬಡವರು ಈ ರೀತಿ ಮಾಡಿ ಇನ್ನು ಹೇಗೆಲ್ಲ ಮಾಡ್ಬೇಕು? ಅಂಗಡಿ ಕಟ್ಟೋಕ್ಕಾಗುತ್ತಾ? ನೋಡಮ್ಮ, ನಿನ್ನ ಅಂಗಡಿ ಕಟ್ಟು ಅಂತ ಹೇಳಲಿಲ್ಲ. ಈ ರೀತಿ ತಿನ್ನೋ ಪದಾರ್ಥಗಳನ್ನ ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟು ಮಾರ್ಬೇಕು, ತಿಳಿತಾ? ಓ, ಮಾಡಿಸ್ತಾರೆ ಗಾಜಿನ ಪೆಟ್ಟಿಗೆ. ನಿನ್ ಮನೆ ಹಾಳಾಗ 2 ರೂಪಾಯಿ ನುಕ್ಸಾನ ಮಾಡಿದ್ಯಲ್ಲೋ ಬೆಳಿಗ್ಗೆ. ಕಳ್ಳೆಕಾಯ್, ಗರ್ಮಾ ಗರಂ ಕಳ್ಳೆಕಾಯ್. ಯಾಕೆ ಕಳ್ಳೆ ಕಾಳ್ತಾ ಇದೀಯಾ? ಅಳದೆ ಇನ್ನೇನು ಮಾಡ್ಲಿ? ಬೆಳಗಾಗೆದು 2 ರೂಪಾಯಿ ಅನ್ಯಾಯವಾಗಿ ನುಕ್ಸಾನು. ಲಾರಿ ಆಪರೇಷನ್. ಆಪರೇಷನ್ ಅವನಲ್ಲ, ಕಾರ್ಪೊರೇಷನ್. ಯಾವ್ದೋ ಒಂದು ಮಿಸ್ಸನ್ನು ಗಾಜಿನ ಪೆಟ್ಟಿಗೆ ಮಾಡಿಸ್ಕೋಬೇಕಂದ್ರೆ ಗಾಜಿನ ಪೆಟ್ಟಿಗೆ. ನಾವು ಬಡವರು ಎಲ್ಲಿಗೆ ಹೋಗೋಣ? ಅವನಿಗೇನಾರು ಬುದ್ಧಿ ಗಿದ್ದಿ ನೆಟ್ಟಿಗಿದ್ಯಾ? ನೋಡು, ಅವನ ಬುದ್ಧಿ ನೆಟ್ಟಿಗೆ ಇದೆ, ನಿನ್ನ ಬುದ್ಧಿನೇ ಸ್ವಲ್ಪ ಸೊಟ್ಟಾಗಿರೋದು. ಏನಂತೆ? ನೋಡು ಕಳ್ಳೆಕಾಯಿ, ಇದ್ರಲ್ಲಿ ಅವನ್ದೇನಿದೆ ತಪ್ಪು? ನೋಡು, ಸೌತೆಕಾಯಿ ಕುಯ್ದಿಡ್ತೀಯ, ಉಪ್ಪು ಮೆಣಸಿನ ಪುಡಿ ಇಟ್ಕೊಂಡಿದ್ದೀಯಾ, ಕಿತ್ಲೆ ಹಣ್ಣು ಇಟ್ಕೊಂಡಿದ್ದೀಯಾ, ಬೆಲ್ಲದುಂಡೆ ಇಟ್ಕೊಂಡಿದ್ದೀಯಾ. ಇದ್ಬದ್ ನೊಣಗಳೆಲ್ಲ ಬಂದು ಅದ್ರ ಮೇಲೆ ಕೂತ್ ಬಿಡ್ತಾವೆ. ಬೀದಿಲಿರೋ ಕಸ, ಕಡ್ಡಿ, ಮಣ್ಣು, ಮಸಿ ಎಲ್ಲ ಅದ್ರ ಮೇಲೆ ತುಂಬಿಕೊಂಡಿರ್ತವೆ. ಮಕ್ಕಳು ಬಂದು ಇದನ್ನೆಲ್ಲ ತಿಂದ್ರೆ ಬರಬಾರ್ದು ರೋಗ ಬರುತ್ತೆ. ನಮ್ಮ ಒಳ್ಳೇದಕ್ಕೆ ತಾನೇ ಅವ್ರು ಹೇಳಿದ್ರು, ಹೌದಲ್ಲ? ಯೋಚನೆ ಮಾಡಿ ನೋಡು. ಹಾಗಾದ್ರೆ ನಮ್ದೇ ತಪ್ಪು ಅಂತೀಯಾ? ತಪ್ಪು ನಮ್ದೇ ತಪ್ಪು. ಅದ್ ಸರಿಲ್ಲ ರೀ. ಗಾಜಿನ ಪೆಟ್ಟಿಗೆ ಮಾಡ್ಸಕ್ಕೆ 5 ರೂಪಾಯಿ ಆಗ್ತದಲ್ಲ, ಎಲ್ಲಿಗೋಗವ? 5 ರೂಪಾಯಿ ತಾನೇ, ನಾನ್ ಕೊಡ್ತೀನಿ ಬಿಡು. ಏನಂದೆ? ನೀನ್ ನನಗ್ ದುಡ್ಡು ಕೊಡ್ತೀಯಾ? ಏನಯ್ಯ, ನಿನಗೂ ನನಗೆ ಏನಯ್ಯ ಸಂಬಂಧ? ನೀನ್ ನನಗೆ ದುಡ್ಡು ಕೊಡಕ್ಕೆ?
ನನಗೂ ನಿನಗೂ ಸಂಬಂಧ ಇವತ್ತು ಇಲ್ಲದೆ ಇರಬಹುದು, ನಾಳೆ ಆಗ್ಬಹುದಪ್ಪ, ಇಲ್ಲ ನಾವೇ ಮಾಡ. ಯಾಕಪ್ಪ ಬಾಯ್ ಬಿಡ್ತೀಯ? ಓಹೋ ಏನೋ ಮಹಾ, ಬರ್ತೀನಿ. ಮುಂದೆ ನನಗೂ ಇವನಿಗೂ ಸಂಬಂಧ ಆಗ್ತದಂತೆ, ಇವ್ನು ದುಡ್ಡು ಕೊಡ್ತಾನಂತೆ. ಓಹೋ ಸೌತೆಕಾಯಿ, ಕಡಲೆಕಾಯಿ, ಇಲ್ಲ ತಗೊಂಡೋದ ಹಳಾದವನು. ಸೌತೆಕಾಯಿ, ಕಡಲೆಕಾಯಿ. ನಿಮ್ ನಾಯಿ ಮರಿ ಚೆನ್ನಾಗಿದೆಯಾ? ನನ್ ನಾಯಿ ಮರಿ ಏನಾದ್ರೆ ನಿನ್ಗೇನಯ್ಯ? ನೋಡು ಲಾರಿ, ನೀನ್ ಪದೇ ಪದೇ ಬಂದು ನಾನು ಅದು ಇದು ಕೇಳ್ಬೇಡ. ನಿನ್ ಮುಖ ನೋಡ್ತಾ ಇದ್ರೆ ನನ್ಗೆ ವ್ಯಾಪಾರನು ಮಾಡಕ್ ಬರಲ್ಲ, ಕೈ ಕಾಲ ಆಡಲ್ಲ. ನೀನ್ ವ್ಯಾಪಾರನು ಮಾಡ್ಬೇಡ, ಕೈ ಕಾಲನು ಆಡಿಸ್ಬೇಡ. ನೀನ್ ನನ್ನೇ ನೋಡ್ತಾ ಇರೋ, ನಾನ್ ನಿನ್ನೇ ನೋಡ್ತಾ ಇರ್ತೀನಿ. ಏನಂದೆ? ಬರ್ತೀನಿ ಅಂದೆ. ಒಳ್ಳೆ ಲಾರಿ ಸಾವಸ್ ಆಯ್ತಲ್ಲ, ಯಾವ ರಸ್ತೆಗೋಗು ಬಂದ್ಬಿಡ್ತಾನೆ ಮಾರಾಯ. ಕಡ್ಲೆಕಾಯಿ, ಬಿಸಿ ಬಿಸಿ ಕಡ್ಲೆಕಾಯಿ, ಗರ್ಮ ಗರಂ ಕಡ್ಲೆಕಾಯಿ, ಗರ್ಮ ಗರಂ ತಾಜಾ ತಾಜಾ ಬಿಸಿ ಬಿಸಿ ಕಡ್ಲೆಕಾಯಿ. ಯಾವನವನು ನನ್ ಮನೆ ಮುಂದೆ ಬಂದು ಕಡ್ಲೆಕಾಯಿ ಮಾರೋದಂತ ನಾನ್ ಬಂದ್ ನೋಡಿದ್ರೆ ನೀನೇನಲ್ಲ ರೀ ಪರಮೇಶಿ ಪರಮೇಶಿ ಲಾರಿ ಓಡ್ಸದ್ ಬಿಟ್ಬಿಟ್ಟು ಕಡ್ಲೆಕಾಯಿ ವ್ಯಾಪಾರ ಕಳೆದ್ ಬಿಟ್ಟಿಯಾ? ನಾನಿನ್ ಕಡ್ಲೆಕಾಯಿ ಮಾರ್ತಿದ್, ನಾನ್ ನಿನ್ ಹೆಸರು ಹಿಡಿದು ಕರ್ದೆ. ಕಡ್ಲೆಕಾಯಿ ಅಂತ ಕರಿಬೇಡ ಅಂತ ಹೇಳಿಲ್ಲ, ಲಾರಿ ಅಂತ ಕರಿಬೇಡ ಅಂತ ಹೇಳಿಲ್ಲ. ಮೂಟೆಲೇನು? ಕಡ್ಲೆಕಾಯಿ. ನಾನ್ ಕೇಳ್ತಾ ಇರೋದು ಮೂಟೆಲೇನು ಅಂತ. ಕಡ್ಲೆಕಾಯಿ ತಿರ್ಗಾ ಕಡ್ಲೆಕಾಯಿ ಅನ್ನೋದು ನೋಡು. ನಾನ್ ಕೇಳ್ತಾ ಇರೋದು ಮೂಟೆಲೇನಿಗೆ ಅಂತ. ಮೂಟೆ ನೀನಿದೀಯಾ ಅಂತ, ಕಡ್ಲೆಕಾಯಿ ಇದೆ ಅಂತ. ನೋಡು ಪಾರ್ವತಿ, ನಾನ್ ಚಿತ್ರದುರ್ಗದ ಕಡೆ ಲಾರಿ ತಗೊಂಡು ಹೋಗಿದ್ದೆ. ಸಂತೆಲಿ ಅಗ್ಗವಾಗಿ ಮಾರ್ತಾ ಇದ್ರು, ಒಂದು ಮೂಟೆ ಹೊತ್ಕೊಂಡು ಬಂದೆ. ಬೆಲೆ ಎಷ್ಟು? ಕೇಳು ಮತ್ತೆ, ಇನ್ನೇನು ಬಿಟ್ಟಿ ಕೊಟ್ಬಿಡ್ತಾರೆ ಅಂತ ತಿಳ್ಕೊಂಡ? ಇದು ಲಾರಿ ತಂದು ಕಡ್ಲೆಕಾಯಿ, ಬೆಲೆ ಜಾಸ್ತಿ. ನಾನೇ ನಿನ್ನ ಬಿಟ್ಟಿ ಕೇಳದ್ನ? ಹೇಳು ಬೆಲೆನ, ಇಟ್ಟಿದ್ರೆ ಬಿಸಾಕ್ತೀನಿ. ಬಿಸಾಕ್ತೀಯಾ? ಗುಸ್ಲು ಬಿಸಾಕು. ಹೇಳು. ಹೇಳ. ಬೆಳೆದಿಂಗಳ ಮುತ್ತು ಚೆಲ್ದ ಹಾಗೆ ಒಂದು ಸಲ ಹಾಗೆ ನಕ್ಕು ಬಿಡು ಮತ್ತೆ. ಈಗ ನನ್ನ ಮೂಟೆ ಬೆಲೆ ಸಿಕ್ತು. ಪಾರ್ವತಿ, ನಾಳೆ ಆಯುಧ ಪೂಜೆ ಅಲ್ಲ, ನಮ್ ಸಾವುಕಾರ ಲಾರಿಗಳಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಮೆರವಣಿಗೆ ಹೋಗ್ತೀವಿ. ನೀನು ಬಾ. ನೋಡು, ನಿನ್ ಜೊತೆ ನನಗೆಂತ ಮೆರವಣಿಗೆ? ಲಗ್ನ ಆಗಿದೀವಾ? ಈಗಿಲ್ಲ, ಇನ್ಮೇಲೆ ಆಗೋದೇ ಇಲ್ವಾ? ಮತ್ತೆ ನೋಡೋದೇ ಮಾತು. ಬರ್ತಿದ್ದಾನೆ. ಇನ್ನೆಲ್ಲಿ ಬಾಯಿಗೆ ಅಂತಂದ್ರೆ ಬಾಯಿನಲ್ಲಿ ಹೊಡಿತೀನಿ. ಅಲ್ಲ, ದೊಡ್ಡಪ್ಪ ಮನೆ ಬಿಟ್ಟು ಹೋದ್ಮೇಲೆ ಅಡಿಗೋಳು ಮನೆ ಬಿಟ್ಟು, ಕೆಲ್ಸೋನ್ ಮನೆ ಬಿಟ್ಟ, ಗುಡ್ಸೋನ್ ಕೆಲಸ ಬಿಟ್ಟ, ಎಲ್ಲರೂ ಬಿಟ್ಟು ಹೊಟ್ಟೋದ್ರು. ಅಲ್ಲ ಕಣು, ಏನೋ ಅಂಟ ಬಂದ್ರಲ್ಲ, ಒಡ ಹುಟ್ಟದವರು ರಾತ್ರಿಯಲ್ಲಿ ಉಪವಾಸ ಇದ್ರಿ, ಬೆಳಗ್ಗೆ ಎತ್ತಾದ್ರೂ ಒಂದಿಷ್ಟು ಕಾಫಿ ಬಸ್ಕೊಳ್ಳಿ ಅಂತ ಕಾಫಿ ಮಾಡ್ಕೊ ಬಂದ್ರೆ ನನ್ನೇ ಬಾಯ್ ಎಷ್ಟಿರೋದು. ಬಾಯಿ ಅಂತ ಗರ್ಲಂದಕ್ಕೆ ಯಾಕಪ್ಪ ಪಂಚಾಯತಿ? ಮನೇಲಿರೋ ಕೆಲಸನೆಲ್ಲ ಹಂಚ್ಕೊಂಡ್ಬಿಡೋಣ. ಮತ್ತೆ ಹಂಚು. ಮತ್ತೆ ನಂಬರ್ 1 ಸೀನಿ, ಬೆಳಗ್ಗೆ ಟಿಫನ್ ಕಾಫಿ ಮಾಡೋ ಡ್ಯೂಟಿ ನಿಂದು. ಬೆಳಗ್ಗೆ ತುಂಬಾ ಚಳಿ ಕಣೋ, ಬೇರೆ ಡಿಪಾರ್ಟ್ಮೆಂಟ್ ಕೊಡ. ಸಣ್ಣಗಿದ್ಯಾ, ಬೆಳಗ್ಗೆ ಬೇಗ ಹೇಳು, ಬಾಡಿ ಬೀಟ್ ಮಾಡು. ನಂಬರ್ 2 ಕಿಟಿ, ಮಧ್ಯಾಹ್ನದ ಅಡಿಗೆ ನಿಂದು. ನನಗೆ ಅಡಿಗೆನೆ ಮಾಡಕ್ ಬರಲ್ವಲ್ಲ. ಪಾಕಶಾಸ್ತ್ರದ ಪುಸ್ತಕ ಇಟ್ಕೊಳು. ರೈಟ್. ನಂಬರ್ 3 ಗುಂಡಣ್ಣ, ರಾತ್ರಿ ಅಡಿಗೆ ಪ್ಲಸ್ ಬೆಳಗ್ಗೆ ಟಿಫನ್ ರುಬ್ಬೋದು ನಿನ್ ಕೆಲಸ. ಸರಿ. ನಂಬರ್ 4 ಪುಟ್ಟು, ನಮ್ಮೆಲ್ಲರ ಬಟ್ಟೆ ಒಗೆಯೋದು ಇಸ್ತ್ರಿ ಮಾಡೋದು ನಿನ್ ಕೆಲಸ. ಓಕೆ. ಒಳಜಗಳ ಏನಿಲ್ವಲ್ಲ? ಅಷ್ಟು. ನಿನ್ನಂಥವ್ರಿಂದ ಕಣೋ ನಮ್ಮಲ್ಲಿ ಒಳಜಗಳ ಬಿಟ್ಟವರು. ಅಲ್ಲ ಕಣೋ, ನಮ್ 4 ಜನಕ್ಕೂ ಕೆಲಸ ಕೊಟ್ಟೆ. ನನಗೆ ಬೆಳಿಗ್ಗೆ ಕಾಫಿ ಟಿಫನ್ ಮಾಡೋ ಡ್ಯೂಟಿ ಕೊಟ್ಟೆ, ಒಪ್ಕೊಂಡೆ. ಇವನಿಗೆ ಮಧ್ಯಾಹ್ನ ಅಡಿಗೆ ಮಾಡೋ ಡ್ಯೂಟಿ ಕೊಟ್ಟೆ, ಒಪ್ಕೊಂಡೆ. ಅವನಿಗೆ ರಾತ್ರಿ ಅಡಿಗೆ ಮಾಡೋದು ಪ್ಲಸ್ ರುಬ್ಬೋದು ಕೊಟ್ಟೆ, ಒಪ್ಕೊಂಡೆ. ಇವನಿಗೆ ಬಟ್ಟೆ ಒಗೆಯೋದು ಇಸ್ತ್ರಿ ಮಾಡೋದು ಕೊಟ್ಟೆ, ಒಪ್ಕೊಂಡೆ. ನೀನ್ ಏನೋ ಕಡ್ದು ಕಟ್ಟೆ ಹಾಕೋದು ಕೇಳು. ಏನಪ್ಪ? ಅಲ್ಲ ಕಣ್ರಯ್ಯ, ಇರೋ 4 ಕೆಲಸ 4 ಜನ ಕಂಚಿದ್ದೀನಿ. ನಂಗೇನಪ್ಪ ಕೆಲಸ ಇದೆ? ನಾನ್ ಕೆಲಸ ಕೊಡ್ತೀನಿ ಕಣೋ. ಒಳಯ್ಯ, ಯಾರು ಬೇಡ ಅಂತಾರೆ? ಕುಳು. ನಂಬರ್ 5 ವೆಂಕು ಬರ್ಕೊ. ನೋಡು, ಅಡಿಗೆ ಮಾಡಿದ ಪಾತ್ರೆಗಳಿರುತ್ತಲ್ಲ, ಅದನ್ನ ಫಳ 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 ಅಂತ ಉಜ್ಜು.
ಫ್ರಮ್ ಬಾತ್ರೂಮ್ ಟು ವರಾಂಡಾ, ಸಾರಿಸೋದು, ಗುಡ್ಸೋದು, ರಂಗೋಲಿ ಹಾಕೋದು, ಗಿಡಗಳಿಗೆ ನೀರ್ ಹಾಕೋದು, ಪೋಸ್ಟ್ ನೋಡೋದು, ಬಂದವ್ರನ್ನ ಹೋಗೋರ್ನ ನೋಡ್ಕೊಳ್ಳೋದು ನಿಂದು. ಒಟ್ಟಿನಲ್ಲಿ ಮನೇನ ಗುಡಿಸು ಗುಂಡಾಂತರ ಮಾಡೋ ಡಿಪಾರ್ಟ್ಮೆಂಟ್ ಕಂಡು ಕಣ್ರಯ್ಯ ಸರಿತಾನೆ. ಅಣ್ಣ ತಗೊಂಡು ಒಗ್ಗಟ್ಟು ಹೀಗಿರ್ಬೇಕು ಕಂಡ್ರಲ್ಲೇ. ಅಣ್ಣ ತಮ್ಮಂದಿರ ಒಗ್ಗಟ್ಟು ನೋಡಿ ಮನೆ ಬಿಟ್ಟು ಹೋದ್ರಲ್ಲ ದೊಡ್ಡಪ್ಪ, ಗಡಗಡ 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 ನಡಗಬೇಡ ಇಲ್ವಾ? ಮತ್ತೆ ನಮ್ ದೊಡ್ಡಪ್ಪನ ಮುಂದೆ ನಾವು ಪಂಚ ಪಾಂಡವರು ನಮ್ಮನ್ನು ಎದುರಿಸೋಕೆ ಯಾರು ಸಾಧ್ಯವಿಲ್ಲ ಅಂತ ನಾವು ತಲೆ ಎತ್ತಿಕೊಂಡು ಆದರ್ಶವಾಗಿ ಬದುಕಲೇಬೇಕು.